ಬಂದೀವಿ. ಅದಕ್ಕೆ ನಮ್ಮ ಮಾಮ ಇವತ್ತೆ ಅರ್ಬಿ ಬಟ್ಟೆ ಕೊಡ್ಸಕ್ಕ ಕರ್ಕೊಂಬಂದಿದ್ದಾನೆ. ಬನ್ನಿ. ಹಾಯ್ ನನ್ನೆಲ್ಲ ಸ್ಟಾರ್ ವೀಕ್ಷಕರುಗಳಿಗೆ ನಮಸ್ಕಾರಗಳು ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ನಾಗು ಸ್ಕೈಲ್ಯಾಂಡ್ ಚಾನಲ್. ಇವತ್ತಿನ ನನ್ನ ವ್ಲಾಗ್ ಏನಪ್ಪ ಅಂತಂದ್ರೆ, ನನ್ನ ಇಬ್ಬರು ಸೊಸೆಯಂದ್ರೆ ಇಬ್ಬರು ಇವತ್ತು ನಾಳೆಗೆ ಊರಿಗೆ ಹೊಂಟಾರ. ಸೊ ಅದಕ್ಕೆ ಇವತ್ತು ನಾವು ಅವ್ರಿಗೆ ಬಟ್ಟೆ ಕೊಡ್ಸಕ್ಕೆ ಬಂದೀವಿ. ಸೊ ನನಗೂ ಕಳ್ಸಕ್ಕೆ ಮನಸ್ಸಿಲ್ಲ, ಅವ್ರಿಗೆ ಹೋಗೋಕ್ಕೂ ಮನಸ್ಸಿಲ್ಲ. ಇಬ್ಬರು ಬೇಜಾರೊಳಗೆ ಅದಾರ. ಬಟ್ ಏನು ಮಾಡಬೇಕು, ಮತ್ತಿನ್ನು ಚಿಕ್ಕವಳದಾಳ, ನೆನಪಿಸ್ಕೊಳತ್ತಲ್ಲ ಅವ್ರ ಮನ್ಯಾಗ. ನಾವಿವತ್ತು ಬಂದಿರೋದು ಮೈಸೂರೊಳಗಿರುವಂತಹ ಜುಡಿಯೋಗೆ ಬಂದಿದ್ದೀವಿ ನಾವಿವಾಗ ಶಾಪಿಂಗ್ ಮಾಡೋಕ್ಕೆ. ಅವ್ರಿಗೇನು ಇಷ್ಟ ಆಗುತ್ತೆ ಅವ್ರು ಬಟ್ಟೆ ತೊಗೋತಾರೆ. ನೋಡೋಣ ಅವ್ರು ಯಾವ್ಯಾವ ಥರ ಬಟ್ಟೆ ತೊಗೋತಾರ ಅಂತಂದು ಹೇಳಿ. ಓಕೆವಾ, ಬಟ್ಟೆ ತೊಗೊಳಕ್ಕೆ ಹೋಗೋಣ. ಖುಷಿ ಅದೇರಿ ಆ ಬಟ್ಟೆ ತೊಗೊಳಕ್ಕೆ? ಯಾವ ಥರ ಬಟ್ಟೆ ಬೇಕು? ಯಾವ ತರ ಬೇಕು? ಅವಳಿಗೆ ಯಾವ ಥರ ಇದ್ರೂ ಓಕೆ, ಯಾವ ಥರನಾದ್ರು ಇದ್ರೂ ಓಕೆ ಅಂತಾರ. ಊರಿಗೆ ಹೋಗಕ್ಕೆ ಇಷ್ಟ ಆಯ್ತನ? ಇವಳು ಚಿಕ್ಕವಳಿಗೆ ಊರಿಗೆ ಹೋಗಕ್ಕೆ ಅವ್ರ ಮಮ್ಮಿ ನೆನಪಿಸಾತಾಳ. ನಿನಗೆ ಊರಿಗೆ ಹೋಗಕ್ಕೆ ಇಷ್ಟ ಐತನಮ್ಮ? ಇಲ್ಲ. ಅವಳಿಗೆ ದೊಡ್ಡವಳಿಗೆ ಇಷ್ಟ ಇಲ್ಲ. ಸೊ ಓಕೆ, ನಾವು ಈ ಒಳಗಡೆ ಎಂಟರ್ ಆದ್ಕೂಳೆ ನಮ್ಮ ಸೊಸಿ ಎಕ್ಸೈಟ್ಮೆಂಟ್ ನೋಡ್ಬೋದು. ಚಿಕ್ಕ ಮಕ್ಳಿಗೆ ಯಾರಿಗೆ ಬಟ್ಟೆ ಅಂದ್ರೆ ಇಷ್ಟ ಇರಂಗಿಲ್ಲ ಹೇಳ್ರಿ. ಅದು ಸಣ್ಣ ಮಕ್ಳಿಗೆ ಹೊಸ ಬಟ್ಟೆ ತರಕ್ಕೆ ಹೊಂಟೇವಂದ್ರೆ ಖುಷಿ ಅವ್ರದ್ದು ನೋಡೋಕೆ ಹಂಗಿಲ್ಲ. ತೊಗೊಬಂದು ಯಾವಾಗ ಹಾಕ್ಕೊಂಡಿವಿ ಅನ್ನೋದು ಅವ್ರದ್ದು ಖುಷಿ ಇರ್ತೈತಿ. ಇಲ್ಲಿ ಬಂದ ತಕ್ಷಣ ಸ್ಟಾರ್ಟಿಂಗ್ 199 ರುಪೀಸ್ಗೆ ಟೀ ಶರ್ಟ್ ಹಾಕಿದ್ರು. ಆಮೇಲೆ ನೋಡಿದ್ವಿ ಅದು ಬಾಯ್ಸ್ದಿತ್ತು. ಆಮೇಲೆ ಆದರೂ ಇವ್ರು ಹುಡ್ಕ ಅಂತ್ರ ನಮ್ಮ ಸಣ್ಣ ಸೊಸಿ ಅಂತೂ ಏನಿದೆ ಕಲರ್ ಅಂತಂದು ವಿಚಾರ ಮಾಡತ್ತಾಳ. ಅದು ಪಾಪ ಹೊರಗೆ ಬಂದಿದ್ದ ಇದು ಫಸ್ಟ್ ಟೈಮು. ಅದಾದ್ಮೇಲೆ ನಮ್ಮ ದೊಡ್ಡಕ್ಕಿ ಹುಡುಕಿದ್ಲು. ಈ ಕಡೆಯಿಂದ ಬಂದು ಫುಲ್ ಮೆನ್ಸ್ ಕಲೆಕ್ಷನ್ ಇರೋದು. ಇಲ್ಲಿ ಸ್ಟಾರ್ಟಿಂಗ್ ಒಂದಿಷ್ಟು ಗೊಂಬಿದ್ವು. ಅವು ಗೊಂಬಿ ನೋಡೋಕ್ಕೆ ರಿಯಲ್ ಅನ್ಕೊಂಬಿಟ್ಟಾಳ. ಆಮೇಲೆ ಇಲ್ಲಮ್ಮ ಅವೆಲ್ಲ ಗೊಂಬಿ ಅಂತಂದ್ಕೂಳೆ ಶಾಕ್ ಒಳಗೆ ಹಿಂತಿರುಗಿ ಓಡಿ ಬಂದ್ಲು. ಇಲ್ಲಿಂದ ನಾವು ಮುಂದೆ ಮೂವ್ ಆದ್ವಿ. ಫಸ್ಟ್ ನಾವು ಕಿಡ್ಸ್ ಕಲೆಕ್ಷನ್ಗೆ ಹೋದ್ರಾಯ್ತು ಅಂತ ಹೇಳಿ, ಯಾಕಂದ್ರೆ ಅವರು ಮೊದಲು ಅತ್ತಿ ಬಟ್ಟೆ ತೊಗೊಳ್ಳೋಣ ಅಂದರು. ಇಲ್ಲಿಂದ ದೂರದಿಂದ ನೋಡಿದ ಕೂಡ್ಲೇನ ಅವ್ರು ಖುಷಿಯಾಗಿ ಎಲ್ಲಿ ನೋಡಿದ ಸಣ್ಣಕ್ಕೆಂತೂ ಓಡೇ ಹೊಂಟ್ಬಿಟ್ಲು. ಅತ್ತಿ ಇಲ್ಲೇ ಐತಿ ಬಾ ಅಂತಂದು ನನ್ನ ಕರೆ ಅಂತಬಿಟ್ಟಾಳ. ಇಲ್ಲಿ ನನ್ನ ಸಣ್ಣ ಸೊಸಿ ಅಂತೂ ಬರೀ ಟೀ ಶರ್ಟ ಹುಡುಕ್ತಾಳೆ. ಯಾಕಂದ್ರೆ ಆಲ್ಮೋಸ್ಟ್ ಆಕಿಗೆ ಸ್ವಲ್ಪ ಬಾಯ್ಸ್ ಟೀ ಶರ್ಟ್ ಪ್ಯಾಂಟ್ ಅವ ಚಂದ ಕಾಣ್ತಾವ ಆಕಿಗೆ. ಅದು ನೋಡಿದ್ರೆ ಸಾಕು ಅದ್ರ ಮುಂದೆ ಹೋಗಿ ನಿಂತು ಬಿಡ್ತಾಳೆ. ನಾನು ಇದು ತೊಗೊಳ್ಳೋಣ ಅಂದ್ಲ. ಬೇಡಮ್ಮ ಇದು ತೊಗೊಳ್ಳೋಣ ಅಂತಂದೆ. ಇಲ್ಲ ಇದು ನನಗೆ ನೋಡ್ತೀನಿ ಅಂತಂದು ಹೇಳಿ ಅಲ್ಲೇ ನಿಂತಕ್ಕೆ ಬರಲೇ ಇಲ್ಲ ಅಕ್ಕಿ. ಸೊ ನಾನಂತೂ ಅವ್ರು ಶಾಪಿಂಗ್ ಮಾಡೋದು ನೋಡಿ ನಾನು ಖುಷಿ ಪಡತ್ತಿದ್ದೆ. ಈ ಏಜ್ ಒಳಗೆ ಅವ್ರಿಗೆ ಯಾವ ಥರ ಎಲ್ಲ ಹುಡುಕ್ಬೇಕು ಅನ್ನೋದು ಎಷ್ಟು ಮೈಂಡ್ ಐತೆ ಅಂಥೇಳಿ. ಆಮೇಲೆ ಅವ್ರಿಗೆ ಕೇಳಿದೆ ನಾನು, ಏನಮ್ಮ ಎಲ್ಲ ಸಿಗಾತವ ಏನು ಅಂಥೇಳಿ. ಇಲ್ಲ ನನಗೆಲ್ಲ ಇಷ್ಟ ಆಗಕ್ಕುಂತವೆ, ಯಾವ್ದು ತೊಗೋಬೇಕು ಅನ್ನೋದು ನಮ್ಗೆ ಕನ್ಫ್ಯೂಸ್ ಆಗ್ತೈತೆ ಅಂಥೇಳಿ ಇಬ್ಬರು ಓಡಾಡ ಅಂದ್ಬಿಟ್ಟಾರ ಅಲ್ಲಿ. ಸೊ ಫೈನಲ್ ಆಗಿ ಇಬ್ಬರು ಸೊಸ್ತೆ ಅಂದ್ರೆ ಡ್ರೆಸ್ ತೊಗೊಂಡ್ರು ಅವ್ರವ್ರ ಚಾಯ್ಸ್ಗೆ. ಬಟ್ ನಮ್ಗೆ ರಕ್ಷಾನ್ ಮಾತ್ರ ನಾವು ಟ್ರಯಲ್ಗೆ ಹೋಗ್ತಾ ಇರೋದು. ದೀಕ್ಷಾಗ ಟ್ರಯಲ್ ಇಲ್ಲ, ಯಾಕಂದ್ರೆ ಅದು ಕ್ಲಿಪ್ ಆ್ಯಡ್ ಮಾಡಿದ್ರಲ್ಲ ಅದು ಓಪನ್ ಮಾಡೋಕ್ಕಾಗಲ್ಲ ಅಂಥೇಳಿ ಆಕೆ ಫುಲ್ ಬೇಜಾರಾಗ್ಯಾಳ. ನಾನು ಹಾಕೋಬೇಕು ಅತ್ತಿ, ನಂಗೆ ಅದು ಕ್ಲಿಪ್ ತೆಗಿಸ್ಕೊಡು ಅಂತಂದು ಹೇಳಿ. ಸೊ ಅದಕ್ಕೆ ಹ್ಞೂ ಆಯ್ತು ಬಾ ಅಮ್ಮ ಅಂಥೇಳಿ ಹಂಗೆ ಸುಮ್ಮನೆ ನಾವು ಕರ್ಕೊಂಡು ಹೋದ್ವಿ. ರಕ್ಷಾಗೆ ಈಗ ಟ್ರಯಲ್ ನೋಡೋಣ ಹೆಂಗೆ ಕಾಣುತ್ತೆ. ಈ ಡ್ರೆಸ್ ನಂಗೆ ಇಷ್ಟ ಆಯ್ತು, ನಾ ಅದಕ್ಕೆ ಸೆಲೆಕ್ಟ್ ಮಾಡಿ ತಗೊಂಡೆ. ಈ ಡ್ರೆಸ್ ಹಾಕೊಂಡ್ಮೇಲೆ ನಾ ಚಕ್ಕಡ್ ಬ್ಯೂಟಿಫುಲ್ ಕಾಣಕ್ಕೆ
ನನ್ನ ದೊಡ್ಡ ಸಸಿ ಅಂತೂ ವೇರ್ ಮಾಡಿ ನೋಡಿದ್ಲು, ಭಾಳ ಚಂದ ಕಾಣ ಅಂತಿತ್ತು. ಸೊ ಟ್ರಯಲ್ ರೂಮ್ ಫಿನಿಶ್ ಆಯಿತು. ಟ್ರಯಲ್ ರೂಮಿಂದ ನಾವೀಗ ಹೊರಗಡೆ ಬಂದ್ವಿ. ಸೊ ಓಕೆ, ಈಗ ಅವರಿಬ್ಬರಿಗೆ ಖುಷಿ ಆಯ್ತು. ಇಲ್ಲಿಂದ ನಾವು ಯಾವ ಪ್ಲೇಸಲ್ಲಿ ನಾವು ಡ್ರೆಸ್ನ ತೊಗೊಬಂದಿರ್ತೀವಿ ಮತ್ತು ಹೋಗಿ ಅವ್ರಿಗೆ ಕ್ಲಿಪ್ನ ಕೊಟ್ಟು ನಾವು ರಿಟರ್ನ್ ಬರಬೇಕಾಗುತ್ತೆ. ಅದಾದ ತಕ್ಷಣ ನಾವೇನು ಮಾಡಿದ್ವಿ, ಇಬ್ರಿಗೂ ಸೆಲೆಕ್ಟ್ ಆಗೋಗಿತ್ತು. ಇಲ್ಲಿಂದ ನಾವು ಡೈರೆಕ್ಟಾಗಿ ಹೋಗಿದ್ದೆ ನಾವು ಕೌಂಟರಿಗೆ ಹೋಗಿದ್ವಿ, ಯಾಕಂದರೆ ಅಮೌಂಟ್ ಪೇ ಮಾಡಬೇಕಲ್ಲ. ಸೊ ಅಮೌಂಟ್ ಕೌಂಟರಿಗೆ ಬಂದ್ವಿ ಇವಾಗ. And last shopping with my niece and it's memorable. Miss you. Thank you, Uncle. Good night, Uncle. Bye. ಓಕೆ, ನನ್ನೆಲ್ಲ ಸ್ಟಾರ್ ವೀಕ್ಷಕರುಗಳಿಗೆ ನನಕ್ಕಿಂತ, ನನ್ನ ಒಪಿನಿಯನ್ಗಿಂತ ಈಗ ಅವ್ರ ಒಪಿನಿಯನ್ ಇಂಪಾರ್ಟೆಂಟ್. ಯಾವುದನ್ನು ಕೂಡ ನಾವೇನು ಫೋರ್ಸ್ ಮಾಡಿಲ್ಲ, ಅವ್ರಿಗೆ ನಾವು ಕೇಳೀವಿ. ಅವ್ರಿಗೆ ಯಾವ್ದು ಲೈಕ್ ಐತೆ ಅದನ್ನ ಅವರು ತಗೊಂಡಿದಾರ. ಹಾಯ್ ರಕ್ಷಾ, ಇವತ್ತು ಬಟ್ಟೆ ತಗೊಂಡಿಯಲ್ಲಮ್ಮ, ಹೆಂಗ ಅನಿಸ್ತ? ಚಲೋ ಅನಿಸ್ತಾ? ಇಷ್ಟ ಆಗಿದ್ದಕ್ಕೆ ತಗೊಂಡಿನಿ. ಹೌದಾ? ದೀಕ್ಷಾ, ನಿಂಗೆ ಹೆಂಗ ಅನಿಸ್ತಮ್ಮ ಇವತ್ತಿಂದ? ಮಸ್ತ್. ಅರಿಬ್ ಹೆಂಗೈತಿ? ಮಸ್ತ್. ಚಲೋ ಐತಾ? ನಿನಗೆ ಇಷ್ಟ ಆಗೈತಾ? ನಿನಗೆ ಖುಷಿ ಆತಾ? ಸೂಪರ್. ರಕ್ಷಾ, ಚಲೋ ಅನಿಸ್ತು. ಬಟ್ ಹೆಂಗೈತಿ? ಮಸ್ತ್ ಐತಿ. ಮಸ್ತ್ ಐತಾ? ಇಷ್ಟ ಆತಾ? ಓಕೆನಾ? ಅವ್ರಿಗಂತೂ ಫುಲ್ ಇಷ್ಟ ಆಯ್ತು, ಫುಲ್ ಎಂಜಾಯ್ ಮಾಡ್ಯಾರ ನನ್ನ ಸಸ್ತ್ಯಾರ. ಇನ್ನೊಂದು ಏನಂದ್ರೆ, ಇವ್ರನ್ನ ಬಿಟ್ಟು ನನಗೆ ಕಳ್ಸಾಕ ಈಗ ಭಾಳ ಅಂದ್ರೆ ಭಾಳ ಬೇಜಾರ ಆಗ್ತೈತಿ. ಇಬ್ಬರಿಗೂ ಮಿಸ್ ಯು. ಮತ್ತು ಸೂಟಿ ಸಿಕ್ಕಾಗ ಮತ್ತೆ ಬರ್ರಿ, ಆಯ್ತಾ? ಆಮೇಲೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ ಅಂತ ಹೇಳ್ತಾ ಇವತ್ತಿನ ನನ್ನ ವಿಡಿಯೋನ ಕ್ಲೋಸ್ ಮಾಡ್ತಾ ಇದ್ದೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ, ಸೊ ಓಕೆನಾ, ಇವತ್ತಿನ ವಿಡಿಯೋನ ಕ್ಲೋಸ್ ಮಾಡ್ತಿದ್ದೀನಿ. ಓಕೆ, ಬಾಯ್. Bye.